ರಕ್ತಸಿಕ್ತ ಕಾಂತಾರದಲ್ಲಿ ದೈವಗಳ ರುದ್ರನರ್ತನ 2022ರಲ್ಲಿ ರಿಲೀಸ್ ಆಗಿರತಕ್ಕಂತ ಕಾಂತಾರ ಗೆದ್ದು ಅದರ ಪ್ರಿಕ್ವೆಲ್ ಘೋಷಣೆ ಆದಾಗಿನಿಂದಲೂ ಅಧ್ಯಾಯ 1ರ ಬಗ್ಗೆ ಎಲ್ಲಿಲ್ಲದ ಕುತೂಹಲವಿತ್ತು. ಕಾಂತಾರ ಅಧ್ಯಾಯ 1ರ ಮೂಲಕ ರಿಷಬ್ ಶೆಟ್ಟಿ ಉತ್ತರ ನೀಡಿದ್ದಾರೆ. ಜೊತೆಗೆ ಒಂದಷ್ಟು ಹೊಸ ಕೌತುಕಗಳನ್ನು ಸೃಷ್ಟಿಸಿದ್ದಾರೆ. ಧರ್ಮೆ ಎಂಬ ಪಾತ್ರದ ಮೂಲಕ ರಿಷಬ್ ಶೆಟ್ಟಿ ಅತ್ಯಮೋಘ ಅಭಿನಯವನ್ನ ನೀಡಿದ್ದಾರೆ. ಭಾಂಗ್ರಾ ಮತ್ತು ಕಡಬದ ಕಡೆಯವರಿಂದ ಹೇಗೆ ಕಾಂತಾರವನ್ನ ರಕ್ಷಿಸುತ್ತಾನೆ, ಕಾಂತಾರದ ಮೇಲೆ ಅವರಿಗೆ ಕಿಸಿಟ್ಟು, ಅಷ್ಟಕ್ಕೂ ಈ ಧರ್ಮೆ ಯಾರು ತಿಳಿಯಲು ನೀವು ಸಿನಿಮಾವನ್ನ ನೋಡಲೇಬೇಕು. ಕಾಂತಾರಕ್ಕಿಂತಲೂ ಈ ಪ್ರಿಕ್ವೆಲ್ ಬಜೆಟ್, ಮೇಕಿಂಗ್, ದೈವಗಳು, ಪಾತ್ರಗಳು, ಗ್ರಾಫಿಕ್ಸ್ ಹೀಗೆ ಎಲ್ಲ ವಿಷಯಗಳಲ್ಲೂ ಹಲವು ಪಟ್ಟು ದೊಡ್ಡ ಮಟ್ಟದಲ್ಲಿ ಮೂಡಿ ಬಂದಿದೆ. ದೃಶ್ಯ ವೈಭವ ಪ್ರೇಕ್ಷಕರ ಮೇಲೆ ಅಷ್ಟೇ ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಅದರಲ್ಲೂ ರಿಷಬ್, ರುಕ್ಮಿಣಿ, ಜಯರಾಮ್, ಗುಲ್ಶನ್ ಇವರ ಮನೋಜ್ಞ ಅಭಿನಯವನ್ನ ಕಾಂತಾರ ಚಾಪ್ಟರ್ 1ರಲ್ಲಿ ನಾವು ನೋಡಬಹುದು. ಅರವಿಂದ್ ಕಶ್ಯಪ್ ಛಾಯಾಗ್ರಹಣ, ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ಮತ್ತು ಅರ್ಜುನ ನಿರ್ದೇಶನದ ಮೈ ನವಿರೇಳಿಸುವ ಸಾಹಸ ಸನ್ನಿವೇಶಗಳು ಚಿತ್ರವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತವೆ. ದೈವಿಕ ಅಂಶಗಳು, ಆಕ್ಷನ್, ಡ್ರಾಮಾ, ಥ್ರಿಲ್ಲರ್, ಮಿಸ್ಟರಿ, ಫ್ಯಾಂಟಸಿ, ರೋಮ್ಯಾನ್ಸ್, ಅಮ್ಮ ಮಗ, ಅಪ್ಪ ಮಕ್ಕಳ ಸೆಂಟಿಮೆಂಟ್ ಹೀಗೆ ಔಟ್ ಆ್ಯಂಡ್ ಔಟ್ ಮನರಂಜನೆಯ ಪ್ಯಾಕೇಜ್ ಈ ಚಿತ್ರದಲ್ಲಿದೆ. ಮೊದಲರ್ಧ ಹಳೆಯ ಕತೆ ಅಂತನಿಸಿದರೂ ದ್ವಿತೀಯಾರ್ಧ ಕಾಂತಾರದ ಫ್ಯಾಂಟಸಿ ಲೋಕ ತೆರೆದುಕೊಂಡು ಪ್ರೇಕ್ಷಕರನ್ನ ಮತ್ತೊಂದು ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ. ಅಕ್ಟೋಬರ್ 2ರಂದು ಈ ಚಿತ್ರ ಜಗತ್ತಿನಾದ್ಯಂತ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾಗಿ ಕನ್ನಡದ ಒಂದು ಚಿತ್ರ ಸದ್ದನ್ನ ಮಾಡ್ತಾ ಇದೆ. ಈ ಚಿತ್ರದ ಒಟ್ಟು ಬಜೆಟ್ 120 ಕೋಟಿ. ಆ 120 ಕೋಟಿಯಲ್ಲಿ ಈಗಾಗಲೇ ಮೊದಲ ದಿನದ ಒಟ್ಟು ಕಲೆಕ್ಷನ್ 80 ಕೋಟಿ, ಎರಡನೇ ದಿನದ ಕಲೆಕ್ಷನ್ 60 ಕೋಟಿ. ಹೀಗೆ ಕಾಂತಾರ ಚಿತ್ರವು ದಾಖಲೆಗಳ ಮೇಲೆ ದಾಖಲೆಯನ್ನ ಮಾಡುತ್ತಾ ಮುನ್ನುಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ VFX ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ನೈಜತೆಗೆ ಹತ್ತಿರವಾಗುವಂತೆ ಈ ಚಿತ್ರದ VFX ಅನ್ನ ನಾವು ನೋಡಬಹುದು. ಕಾಂತಾರ ಚಾಪ್ಟರ್ 1 ಚಿತ್ರವನ್ನ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ಹೋಗಿ ಇದನ್ನ ಥಿಯೇಟರ್ನಲ್ಲಿ ನೀವು ಎಲ್ಲರೂ ನೋಡಬೇಕು. ಅದೇ ತರನಾಗಿ ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.